ಬಾಳೆಹದ್ದ ಕೃಷ್ಣ ಭಾಗವತರು ಅನೇಕ ದಿಗ್ಗಜರಿಗೂ ಮಾರ್ಗದರ್ಶನ ಮಾಡಬಲ್ಲ ಶ್ರೇಷ್ಠ ಭಾಗವತರಾಗಿದ್ದರು ಎಂದು ಹಿರಿಯ ಭಾಗವತ ವಿದ್ವಾನ್ ಗಣಪತಿ ಭಟ್ ಮೊಟ್ಟೆಗದ್ದೆ ಹೇಳಿದರು. ಅವರು ಪಟ್ಟಣದ ಹುಲ್ಲೇರು ಮನೆ ಗಜಾನನ ಮಾರುತಿ ಸಭಾಭವನದಲ್ಲಿ ಗಜಾನನ ಮಾರುತಿ ತಾಳಮದಲೆ ಕೂಟದಿಂದ ದಿವಂಗತ ಬಾಳೆಹದ್ದ ಕೃಷ್ಣ ಭಾಗವತರಿಗೆ ಹಮ್ಮಿಕೊಂಡಿದ್ದ ನುಡಿನಮನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕೃಷ್ಣ ಭಾಗವತರೊಂದಿಗಿನ ಒಡನಾಟವನ್ನು ಹಾಗೂ ಯಕ್ಷಗಾನ ಕ್ಷೇತ್ರಕ್ಕೆ ಅವರು ನೀಡಿದ ಕೊಡುಗೆಯನ್ನು ಸ್ಮರಿಸಿದರು. ಸಂಕಲ್ಪ ಸಂಸ್ಥೆಯ ಅಧ್ಯಕ್ಷ ಪ್ರಮೋದ್ ಹೆಗಡೆ ಮಾತನಾಡಿ, ಕೃಷ್ಣ ಭಾಗವತರು ಯಕ್ಷರಂಗದ ಆಸ್ತಿಯಾಗಿದ್ದರು. ಅನೇಕ ಶಿಷ್ಯರನ್ನು ಯಕ್ಷಗಾನಕ್ಕೆ ನೀಡಿದ್ದರು ಎಂದರು. ಅರ್ಥಧಾರಿ ಎಂಎನ್ ಹೆಗಡೆ ಹಳವಳ್ಳಿ ಮಾತನಾಡಿ, ಬಾಳೆಹದ್ದ ಭಾಗವತರ ಪ್ರತಿಭೆಗೆ ತಕ್ಕಂತೆ ಅವರಿಗೆ ಪ್ರಸಿದ್ಧಿ ದೊರೆಯಲಿಲ್ಲ. ಆದರೆ ಅದರ ಬಗ್ಗೆ ಯೋಚಿಸದೆ ಒಬ್ಬ ಅವಧೂತರಂತೆ ಬದುಕಿದರು. ದಕ್ಷಿಣೋತ್ತರ ಕನ್ನಡ ಜಿಲ್ಲೆಗಳ ಶ್ರೇಷ್ಠ ಕಲಾವಿದರು ಬಾಳೆಹದ್ದ ಭಾಗವತರನ್ನು ಗೌರವದಿಂದ ಕಾಣುತ್ತಿದ್ದರು ಎಂದರು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ದೇವಸ್ಥಾನದ ಅರ್ಚಕ ನಾರಾಯಣ ಭಟ್ ಜೋಗಿನಜಡ್ಡಿ, ಅತಿಥಿಗಳಾಗಿದ್ದ ಪತ್ರಕರ್ತ ಶ್ರೀಧರ್ ಅಣಲಗಾರ್, ಕಲಾವಿದರಾದ ಗಣಪತಿ ಭಾಗವತ್ ಶಿಂಬಳಗಾರ್, ನಾಗೇಂದ್ರ ಭಾಗವತ್ ಶೇಡಿಜಡ್ಡಿ ನುಡಿನಮನವನ್ನು ಸಲ್ಲಿಸಿದರು. ಅವರ ಶಿಷ್ಯರಾದ ನಾರಾಯಣ ಭಟ್ರು ದೇವರಗದ್ದೆ ಇವರ ಒಂದು ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೀರಿ. ಇದು ನಿಜವಾಗಿ ಶ್ರದ್ಧಾಪೂರ್ವಕವಾಗಿ ನಡೆಸುವಂತಹ ಒಂದು ಕಾರ್ಯಕ್ರಮ. ಇದರಲ್ಲಿ ಭಾಗವಹಿಸುವುದಕ್ಕೆ ತುಂಬ ಒಂದು ಸಂತೋಷ ಹಾಗೂ ಕರ್ತವ್ಯವೂ ಹೌದು. ಯಾಕೆಂದರೆ ನಾನು ಓರ್ವ ಕಲಾವಿದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.